ಸಿಲಿಕಾನ್ ಸಿಟಿಯಲ್ಲಿ ಇದಿಲ್ಲದ ಪುಡಿ ರೌಡಿಗಳ ಅಟ್ಟಹಾಸ. ಕ್ಷುಲ್ಲಕ ಕಾರಣಕ್ಕಾಗಿ ಬಶೀರ್ ಎಂಬಾತನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ. ಬನಶಂಕರಿಯ 3ನೇ ಹಂತದ ಕತ್ರಿಗುಪ್ಪೆಯ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ. ಮನೆಗೆ ನುಗ್ಗಿ 10ಕ್ಕೂ ಹೆಚ್ಚು ಪುಡಿ ರೌಡಿಗಳಿಂದ ದಾಂಧಲೆ ಮಾಡಲಾಗಿದೆ. ಸುಮ್ಮನೆ ಬಂದಿದ್ದಲ್ಲ, ಮಚ್ಚು ಲಾಂಗ್ ಅನ್ನ ಹಿಡಿದು ಬಂದು ಹಲ್ಲೆಯನ್ನ ಮಾಡಿರುವಂತಹ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಾವೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿರುವಂತಹ ಇಬ್ಬರು ಯುವಕರು, ಗಾಯಾಳು ಬಶೀರ್ ಮತ್ತು ತಾಯಿ. ಪಾನ್ ಶಾಪ್ ಮಾಲೀಕರಿಂದ ಈ ಬಗ್ಗೆ ದೂರನ್ನು ದಾಖಲಿಸಲಾಗಿದೆ. ಬಶೀರ್ನ ಮೂಗು, ಮುಖ ಸೇರಿದಂತೆ ದೇಹದ ಹಲವೆಡೆ ಗಾಯಗಳಾಗಿದ್ದಾವೆ. ಪಾನ್ ಶಾಪ್ನಲ್ಲಿರುವಂತಹ ಬಾಟಲ್ಗಳನ್ನ ಒಡೆದು ಹಾಕಿ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ತಡರಾತ್ರಿ 8:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಈ ಬಗ್ಗೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಪದೇ ಪದೇ ಈ ರೀತಿಯಾಗಿ ಬೆಳಕಿಗೆ ಬರ್ತಾನೆ ಇದೆ. ಪೊಲೀಸರ ಹೆದರಿಕೆ, ಭಯ ಯಾವುದೂ ಕಾಣಿಸ್ತಾ ಇಲ್ಲ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆಯ ಬಗ್ಗೆ ವಿವರಿಸೋದಾದ್ರೆ? ಜಗದೀಶ್, ಬೆಂಗಳೂರಿನಲ್ಲಿ ಪದೇ ಪದೇ ಪುಂಡರ ಹಾವಳಿ ಜಾಸ್ತಿ ಆಗ್ತಾನೆ ಇದೆ. ಬನಶಂಕರಿ 3ನೇ ಹಂತದ ಕತ್ರಿಗುಪ್ಪೆ ಮುಖ್ಯ ರಸ್ತೆಯಲ್ಲಿ ಪಾನ್ ಶಾಪ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿದ್ದಂತಹ ಬಶೀರ್ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತದ್ದು. ಅಂದ್ರೆ ಮಾರಕಾಸ್ತ್ರಗಳನ್ನ ಬಳಸಿ ಒಂದು ಗುಂಪು ಹಲ್ಲೆಯನ್ನ ನಡೆಸಿ ಅಲ್ಲಿಂದ ಎಸ್ಕೇಪ್ ಆಗಿದೆ. ಈಗಾಗಲೇ ಈ ಬಗ್ಗೆ ಸಿಕೆ ಅಚ್ಚುಕಟ್ಟು ಅಂದ್ರೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸ್ಥಳದಲ್ಲಿದ್ದಂತಹ ಸಿಸಿಟಿವಿಯಲ್ಲಿ ಈ ಒಂದು ಡೆಡ್ಲಿ ಅಟ್ಯಾಕ್ ದೃಶ್ಯ ಕೂಡ ಸೆರೆಯಾಗಿರುವಂತದ್ದು. ಆ ಸಿಸಿಟಿವಿ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವಂತದ್ದು. ಕಾರ್ ಮೇಲೆ ಅಟ್ಯಾಕ್ ಮಾಡುವಂತಹ ದೃಶ್ಯ ಕೂಡ ಸಿಸಿಟಿವಿ ಫುಟೇಜ್ ಏನಿದೆ ಅದು ಕೂಡ ಲಭ್ಯ ಆಗಿರುವಂತದ್ದು. ಅಂದ್ರೆ ಈ ಅಟ್ಯಾಕ್ ನಿಂದ ಇಬ್ಬರು ಯುವಕರು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದಾರೆ. ಮಚ್ಚು ಹಾಗೆ ಲಾಂಗ್ ನಿಂದ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿ ಗ್ಯಾಂಗ್ ಎಸ್ಕೇಪ್ ಆಗಿರುವಂತದ್ದು. ಜೊತೆಗೆ ಕಾರಿನಿಂದ ಇಳಿದು ಜೀವಭಯದಲ್ಲಿ ಇಬ್ಬರು ಯುವಕರು ಅಲ್ಲಿಂದ ಓಡ್ತಾರೆ. ಈಗಾಗಲೇ ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪಾನ್ ಶಾಪ್ ಮೇಲೆ ಏನ್ ಅಟ್ಯಾಕ್ ಮಾಡಿದ್ರು ಆ ಸಂದರ್ಭದಲ್ಲಿ ಅಲ್ಲಿದ್ದಂತವ್ರು ಯಾರ್ಯಾರು ಇದ್ರು ಅವರ ಬಳಿಯೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಈ ಗ್ಯಾಂಗ್ ಹಾಗೆ ಹಲ್ಲೆಗೊಳಗಾದಂತಹ ವ್ಯಕ್ತಿ ನಡುವೆ ಏನಾದ್ರೂ ದ್ವೇಷ ಇತ್ತಾ ಅಥವಾ ಅವರು ಮುಂಚೆನೆ ಇವರಿಗೆ ಗೊತ್ತಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಅಂಕಿತಾ, ನಿಮ್ಮೆಲ್ಲ ಮಾಹಿತಿಗಾಗಿ.